ನಮಸ್ಕಾರ ಸ್ನೇಹಿತರೆ, ಸ್ವಸ್ಥ ಸಮಾಜ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಹಣ ಉಳಿತಾಯ ಮಾಡೋದು ಹೇಗೆ ಎಂಬುದರ ಬಗ್ಗೆ ಹೇಳಬಯಸುತ್ತೇನೆ. ಮೊದಲಿಗೆ ನಾವು ಈಗಿನ ಕಾಲದಲ್ಲಿ ಹಣ ಉಳಿಸುವುದು ತುಂಬ ಕಷ್ಟ ಆಗುತ್ತಿದೆ. ಯಾಕೆ ಎಂಬುದರ ಬಗ್ಗೆ ನೋಡುವ. ಅದಕ್ಕೆ ಮೊದಲನೇದಾಗಿ ನಮ್ಮ ಮೈಂಡ್ ಸೆಟ್ಟು. ಮೊದಲಿನ ಜನರು ಅಂದರೆ ಹಿಂದಿನ ಜನರು ಅವ್ರ ಮೈಂಡ್ ಸೆಟ್ ಏನಿರ್ತೈತೆ ಅಂದರೆ, ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸ್ವಲ್ಪ ಏನಾದರೂ ಕೂಡಿಡೋಣ, ಸ್ವಲ್ಪ ಏನಾದರೂ ಆಸ್ತಿ ಮಾಡಿಡೋಣ ಎನ್ನೋ ಮೈಂಡ್ ಸೆಟ್ ಅವರಲ್ಲಿ ಇರ್ತಿತ್ತು. ಅದರ ಪ್ರಕಾರ ಅವರು ಕೂಡಿಡ್ತಿದ್ರು. ಬಟ್ ಈಗಿನ ನಮ್ಮ ಮೈಂಡ್ ಸೆಟ್ ಹೇಗಾಗಿದೆ ಅಂದರೆ, ಇರೋವರೆಗೆ ಆರಾಮಿರೋಣ, ತಿಂದು ಎಂಜಾಯ್ ಮಾಡ್ಕೊಂಡಿರೋಣ ಅಂತೀವಿ. ಅದರಿಂದ ನಮ್ಮ ಖರ್ಚೆಲ್ಲ ಆ ಕಡೆಗೇನು ಹೋಗ್ತದೆ, ನಮಗೆ ಸೇವ್ ಮಾಡೋದು ಕಷ್ಟ ಆಗಿಬಿಡ್ತದೆ. ಮತ್ತು ಹಿಂದಿನ ಕಾಲದಲ್ಲಿ ಇನ್ನೊಂದು ಏನಂದರೆ, ಒಬ್ರಿಗೆ 4 ಜನ ಮಕ್ಕಳಿದ್ರೆ ಎಲ್ಲರೂ ದುಡಿಯೋರೇ ಇರ್ತಿದ್ರು. ಅವ್ರು 4 ಜನನೂ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ರು, ಪ್ಲಸ್ ತಂದೆ ತಾಯಿ ಕೆಲಸ ಮಾಡ್ತಿದ್ರು. ಹಾಗೆ ಇನ್ಕಮ್ ಬೇರೆ ಬೇರೆ ಸೋರ್ಸ್ಗಳಿಂದ ಬರ್ತಾಯಿತ್ತು. ಬಟ್ ಈಗ ಆ ಥರ ಇಲ್ಲ. ನಮಗೆ ತಂದೆ ತಾಯಿಗೆ 4 ಜನ ಮಕ್ಕಳಿದ್ರೆ 4 ಜನ ಸ್ಕೂಲಿಗೆ ಹೋಗ್ತಾರೆ. ಸೊ ತಂದೆ ತಾಯಿನೇ ದುಡಿಬೇಕು, ಮತ್ತು ಅವ್ರ ಸ್ಕೂಲ್ ಖರ್ಚಂತೂ ನಾವು ನೋಡ್ಕೋಬೇಕು. ಆ ಥರ ಇನ್ಕಮ್ ಬರೋದು ಕಡಿಮೆನ ಈಗಿನ ಕಾಲದಲ್ಲಿ ನಮ್ಮದು. ಮತ್ತು ನಾವು ನಮಗೆ ಬರೋ ಇನ್ಕಮ್ಗಿಂತ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ತೀವಿ. ಕೆಲವೊಂದು ಬರ್ಡೇ ಪಾರ್ಟಿಗಳು, ಆ ಪಾರ್ಟಿಗಳು, ಈ ಪಾರ್ಟಿಗಳು ಅಂತ, ಮತ್ತೇನಾದರೂ ಅವು ಇವು ಖರ್ಚು ಅಂತೇಳಿ ನಮ್ಮ ಬರೋ ಇನ್ಕಮ್ಗಿಂತ ನಮ್ಮದು ಎಕ್ಸ್ಪೆಂಡಿಚರೇ ಜಾಸ್ತಿ ಆಗಿಬಿಡ್ತದೆ. ಮತ್ತು ಇನ್ನೊಂದು ಏನಂದರೆ, ನಾವು ಬ್ರ್ಯಾಂಡೆಡ್ ಲೈಫ್ ಯೂಸ್ ಮಾಡ್ತಾಯಿದ್ದೇವೆ. ಅಂದರೆ ನಮಗೆಲ್ಲ ಬ್ರ್ಯಾಂಡೆಡ್ ಇರಬೇಕು. ಬ್ರ್ಯಾಂಡೆಡ್ ಶರ್ಟು, ವಾಚು, ಶೂ, ಬೈಕು, ಐಫೋನು, ಆ ಥರ ತುಂಬ ಕಾಸ್ಟ್ಲಿಗಳನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಬರೋ ಇನ್ಕಮನ್ನು ಅದು ಕ್ರಾಸ್ ಮಾಡಿಬಿಡ್ತದೆ. ಅದರಿಂದ ನಮಗೆ ಹಣ ಉಳಿಸೋದು ಈಗ ತುಂಬ ಕಷ್ಟ ಆಗ್ತಾಯಿದೆ. ಆದರೂ ಕೂಡ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ಹಣ ಉಳಿಸ್ಬೋದು. ಅದು ಹೇಗೆಂದರೆ, ಮೊದಲನೇದಾಗಿ ನಾವು ಒಂದು ಬಜೆಟ್ ಅಂತ ಮಾಡ್ಕೋಬೇಕು. ಯಾವ ಥರ ಅಂದರೆ, ನಮ್ಮ ತಿಂಗಳಲ್ಲಿ ಇಷ್ಟು ಖರ್ಚಿದೆ, ನಮ್ಮದು ಎಷ್ಟು ಖರ್ಚಿದೆ ಅನ್ನೋದನ್ನು ನಾವು ಲೆಕ್ಕ ಹಾಕೋಬೇಕು. ಅದರ ಪ್ರಕಾರ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡು, ಅದರಲ್ಲಿ ನಮಗೆ ತಿಂಗಳಿಗೆ ಶಾಪಿಂಗ್ಗೆ ಇಷ್ಟು ಬೇಕು, ಫ್ರೂಟ್ಸ್ಗೆ ಇಷ್ಟು ಬೇಕು, ವೆಜಿಟೇಬಲ್ಗೆ ಇಷ್ಟು ಬೇಕು, ಪೆಟ್ರೋಲ್ ಚಾರ್ಜು ಇಷ್ಟು ಬೇಕು, ಮತ್ತು ಅದರ್ ಚಾರ್ಜಸ್ ಅಂತ ಸ್ವಲ್ಪ ಇಂತಿಷ್ಟು ಹಣ ಅಂತ ಅದು ತೆಗೆದಿಡಬೇಕು. ಫಾರ್ ಎಕ್ಸಾಂಪಲ್, ಏನಾದರೂ ರೀಚಾರ್ಜಸ್ಗಳು ಅಥವಾ ಏನಾದರೂ ಮಿಡಲ್ ಖರ್ಚುಗಳು ಬಂದರೆ ಅವು ಇಂತಿಷ್ಟು ಅಂತ ಹಣ ತೆಗೆದಿಟ್ಟು, ಮತ್ತು ಉಳಿತಾಯಕ್ಕೂ ಸ್ವಲ್ಪ ಹಣ ತೆಗೆದಿಟ್ಟು ಅದರ ಪ್ರಕಾರ ನಾವು ಖರ್ಚು ಮಾಡ್ತಾ ಹೋದರೆ ನಾವು ಹಣ ಉಳಿಸ್ಬೋದು. 80-30-20 ರೂಲ್ ಪ್ರಕಾರ ಹಣ ಇದ್ದವ್ರು ಮಾಡ್ಬೋದು. ಬಟ್ ನಮಗೆ ಮಿಡ್ಲ್ ಕ್ಲಾಸ್ ಪೀಪಲ್ ಅಂತ ನಾವೇನು ಇದ್ದೀವಲ್ಲ, ನಮಗೆಲ್ಲ ಕಷ್ಟ ಆಗ್ತದೆ. ಯಾಕಂದರೆ ನಮ್ದು ಆಲ್ಮೋಸ್ಟ್ ಮೋರ್ ದೆನ್ 50% ಲೋನೇ ಇರ್ತದೆ, ಲೋನ್ಗೆ ಹೋಗ್ತಿರ್ತದೆ. ಸೊ ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಬಟ್ ಅಕಾರ್ಡಿಂಗ್ ಟು ಅವರ್ ಎಕ್ಸ್ಪೆಂಡಿಚರ್ ನಾವು ಎಲ್ಲ ಡಿವೈಡ್ ಮಾಡಿ ಅಲ್ಲಿಷ್ಟು ಪ್ರಕಾರ ನಾವು ಹಣವನ್ನು ಉಳಿಸ್ಬೋದು. ಮತ್ತು ಆದಷ್ಟು ಕಡಿಮೆ ಖರ್ಚುಗಳನ್ನ ಮಾಡಬೇಕು. ಎಲ್ಲಿ ಉಳಿಸೋಕ್ಕೆ ಅವಕಾಶ ಇದೆ ಅಲ್ಲಿ ಉಳಿಸೋಕ್ಕೆ ಟ್ರೈ ಮಾಡಬೇಕು. ಮತ್ತು ಲಕ್ಸುರಿಯಸ್ ಥಿಂಗ್ಸ್ಗಳನ್ನ ಬೈ ಮಾಡೋದು ಬಿಡಬೇಕು. ಫಾರ್ ಎಕ್ಸಾಂಪಲ್, ಈ ಐಫೋನ್ಗಳು, ಮತ್ತು ಹೈ ವ್ಯಾಲ್ಯೂ ಕಾರು, ಬೈಕು, ತುಂಬ ಕಾಸ್ಟ್ಲಿ ಬಟ್ಟೆಗಳು, ಇವುಗಳನ್ನೆಲ್ಲ ತಗೊಳ್ಳೋದ್ರಿಂದ ನಮ್ಮ ಹತ್ರ ಹಣ ಉಳಿದಿಲ್ಲ. ಆದ್ದರಿಂದ ನಮ್ಮದು ಎಷ್ಟು ಇನ್ಕಮ್ ಇದೆ ನೋಡಿ, ಅದರಲ್ಲಿ ನಾವು ಬದುಕೋದನ್ನು ಕಲಿತರೆ ಖಂಡಿತ ನಾವು ಹಣ ಉಳಿಸ್ಬೋದು. ಮುಂಚೆ ಮತ್ತು ನಾನು ಕೂಡ ಮುಂಚೆ ಏನು ಪ್ಲ್ಯಾನ್ ಮಾಡ್ತಿರಲಿಲ್ಲ.
ಹಣ ಬಂದ ಕೂಡಲೇ ಪೇಮೆಂಟ್ ಬಂತಂದ್ರೆ ಸ್ಟಾರ್ಟ್ ಮಾಡೋದು ಖರ್ಚು ಮಾಡೋಕ್ಕೆ. ಅದು ಹಂಗೆ ಖರ್ಚು ಮಾಡಿ ಒಂದು 15 ದಿನ 20 ದಿನ ಆಗುವಾಗ ಅಕೌಂಟಲ್ಲಿ ನೋಡಿದ್ರೆ ಹಣನೇ ಇರ್ತಿರಲಿಲ್ಲ. ಆದ್ದರಿಂದ ಫಸ್ಟ್ ವಿ ಹ್ಯಾವ್ ಟು ಮೇಕ್ ಅ ಬಜೆಟ್ ಪ್ಲ್ಯಾನ್ ಆಫ್ ಅವರ್ ಇನ್ಕಮ್. ಆಮೇಲೆ ಅದ್ರ ಪ್ರಕಾರ ನಾವು ಖರ್ಚು ಮಾಡಿಕೊಂಡು ಹೋದರೆ ಖಂಡಿತ ನಾವು ಹಣವನ್ನು ಉಳಿತಾಯ ಮಾಡ್ಬೋದು. ಕೆಲವೊಮ್ಮೆ ನಾವು ಈ ಥರನೂ ವಿಚಾರ ಮಾಡ್ತೇವೆ, ನಾವು ಎಂಜಾಯ್ ಮಾಡೋದು ಈಗ ಏಜ್ ಇದ್ದಾಗಲ್ವ, ನಾಳೆ ಏಜ್ ಆದಮೇಲೆ ಎಂಜಾಯ್ ಮಾಡೋಕ್ಕಾಗ್ತದ? ಫಾರ್ ಎಕ್ಸಾಂಪಲ್ ಒಂದೇನೋ ದೊಡ್ಡ ಕಾರು ತಗೋಬೇಕು, ಕಾರು ಡ್ರೈವ್ ಮಾಡಬೇಕಂತ ನಮ್ಮ ಕನಸಿದೆ ಅಂದ್ಕೊಳ್ವ, ಅದನ್ನು ಏಜ್ ಆದಮೇಲೆ ಈಗ ಮಾಡೋಕ್ಕಾಗ್ತದೆ? ಹೀಗೆ ಏಜ್ ಇರುವಾಗಲೇ ತಗೊಂಡು ಅದನ್ನ ಎಂಜಾಯ್ ಮಾಡಬೇಕು ಅನ್ನೋದು ಇರ್ತದೆ. ಅದು ದುಡ್ಡು ಎಕ್ಸ್ಟ್ರಾ ನಮ್ಮ ಹತ್ರ ಇದ್ದರೆ ಓಕೆ, ಬಟ್ ಎಂಜಾಯ್ ಮಾಡುವ ಅಂಥೇಳಿ ಲೋನ್ ತಗೊಂಡು ಆ ಕಾರ್ ತಗೊಂಡುವ ಅಂತ ಅಂದ್ಕೊಳ್ವ, ಆವಾಗ ಅದರ ಖರ್ಚುಗಳನ್ನ ಅಫೋರ್ಡ್ ಮಾಡೋದು ನಮ್ಗೆ ಕಷ್ಟ ಆಗಿಬಿಡ್ತದೆ. ಕೆಲವೊಂದು ಸಲ ಆ ಲೋನ್ ಕಂತುಗಳನ್ನ ತುಂಬೋಕ್ಕಾಗಲ್ಲ, ಕೆಲವೊಂದು ಸಲ ಅದ್ರದ್ದೇನೋ ಸರ್ವಿಸ್ ಚಾರ್ಜು ಅದು ಇದು ಅಂತ ಖರ್ಚುಗಳನ್ನ ನಮಗೆ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಆವಾಗ ಏನಾಗ್ತದೆ ಅಂದರೆ ನಾವು ಎಂಜಾಯ್ ಮಾಡುವ ಅಂತ ತೊಗೊಂಡು ವಸ್ತುವಿಂದನೇ ನಮಗೆ ಚಿಂತೆ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಈಗ ನಮ್ಗೆ ಆ ಕಂತು ತುಂಬೋಕ್ಕಾಗಲಿಲ್ಲ ಅಂದರೆ ಕಂತು ತುಂಬೋದು ಬಿಡ್ತೀವಿ. ಅವರು ಬ್ಯಾಂಕ್ನವರು ಗಾಡಿ ತೊಗೊಂಡು ಹೋಗ್ತಾರೆ ಅಥವಾ ಏನೋ ಸಮಸ್ಯೆ ಆಗ್ತದೆ, ಅವಾಗ ಏನಾಗ್ತದೆ ಮತ್ತೆ ಎಂಜಾಯ್ಮೆಂಟ್ ಹೋಗಿ ಮತ್ತೆ ಚಿಂತೆ ಆಗೋದು ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಅದ್ರ ಬದಲು ಇದ್ದಷ್ಟರಲ್ಲೇ ನಾವು ಪ್ಲ್ಯಾನ್ ಮಾಡಿಕೊಂಡು ನೆಮ್ಮದಿ ಜೀವನ, ಶಾಂತಯುತವಾದ ಜೀವನ ನಡೆಸೋದನ್ನು ಕಲ್ತ್ಕೊಂಡ್ರೆ ಅದೇ ಲಕ್ಸುರಿಯಸ್ ಲೈಫ್ ಇದ್ದ ಹಾಗೆ ನಮಗೆ. ಆದ್ದರಿಂದ ಇದ್ದದ್ರಲ್ಲೇ ನಾವು ಎಲ್ಲ ಖರ್ಚುಗಳನ್ನ ಮ್ಯಾನೇಜ್ ಮಾಡಿಕೊಂಡು ಇದ್ದರೆ ಜೀವನ ನೆಮ್ಮದಿಯಾಗಿರ್ತದೆ ಅಂತ ಹೇಳ್ತೇನೆ. ನಮಸ್ತೆ.